ಫಯಾಜ್ ಅನ್ನೋ ಕೊಲೆಗಾರನಿಗೆ ಕಠಿಣವಾದ ಶಿಕ್ಷೆ ಆಗ್ಲೇಬೇಕು. ಎಲ್ರಿಗೂ ಶರಣು ಶರಣಾರ್ಥಿ. ನಾನು ನಿಮ್ಮ ಹರೀಶ್ ಮಾತಾಡ್ತಾ ಇದ್ದೇನೆ. ಹುಬ್ಬಳ್ಳಿಯಲ್ಲಿ ನಡೆದಿರೋ ಘಟನೆಯನ್ನ ನೆನ್ಸ್ಕೊಂಡ್ರೆ ನಿಜಕ್ಕೂ ರಕ್ತ ಕುದಿತದೆ. ನೇಹಾ ಅನ್ನೋ ಹುಡುಗಿಯನ್ನ ಈ ಫಯಾಜ್ ಅನ್ನೋ ಹುಡುಗ ಹಾಡು ಹಗಲಲ್ಲೇ ಕಾಲೇಜ್ ನಲ್ಲಿ ಎಲ್ಲರ ಮುಂದೆ ರಾಜಾರೋಷವಾಗಿ 8-9 ಸಲ ಚಾಕುವಿಂದ ಚುಚ್ಚಿದಾನೆ. ಪಾಪ ಏನ್ ಮಾಡಿತ್ತು ಆ ಹುಡುಗಿ ಅಷ್ಟು ಕ್ರೂರವಾಗಿ ಸಾಯೋದಕ್ಕೆ? ಈತನನ್ನ ಸಾರ್ವಜನಿಕರ ಕೈಯಲ್ಲಿ ಒಪ್ಸಿದ್ರೆ ಜನನೇ ಉತ್ತರ ಕೊಡ್ತಾರೆ. ಈ ಫಯಾಜ್ ಅಂತವ್ರಿಗೆ ಈ ತರ ಧೈರ್ಯ ಬಂದಿರೋದೇ ಈ ರಾಜಕಾರಣಿಗಳಿಂದ ಮತ್ತೆ ಈ ರಾಜಕೀಯ ವ್ಯವಸ್ಥೆಯಿಂದ. ಒಂದಿಷ್ಟು ಮುಸ್ಲಿಮರು ಹೇಳ್ತಿರ್ತಾರೆ, ಎಲ್ಲಾ ಮುಸ್ಲಿಮರು ಒಂದೇ ತರ ಅಲ್ಲ ಬೈ ಅಂತ. ಎಲ್ರು ಒಂದೇ ತರ ಅಲ್ಲ ಅಂದ್ರೆ ನೀವ್ ಈತನ ವಿರುದ್ಧ ಧ್ವನಿ ಎತ್ತಿ ಯಾಕಿನ್ನು ಮೌನವಾಗಿದ್ದೀರಾ? ಬೀದಿಗಿಳಿರಿ, ಈತನ ವಿರುದ್ಧ ಹೋರಾಟ ಮಾಡಿ, ನೇಹಾ ಅವ್ರ ಕೊಲೆಗೆ ನ್ಯಾಯ ಕೊಡ್ಸಿ. ಆದ್ರೆ ನೀವು ಮಾಡಲ್ಲ. ಈ ಕೋಮುವಾದ ಬೇಡ, ಧರ್ಮಗಳ ನಡುವೆ ದ್ವೇಷ ಬೇಡ ಅಂತ ನಾವು ಸುಮ್ನೆ ಇರ್ತೀವಿ. ಆದ್ರೆ ಈ ತರ ಘಟನೆಗಳು ನಡೆದಾಗ ನಾವ್ ಯಾರು ಸುಮ್ನೆ ಕೂರಲ್ಲ. ಆ ಫಯಾಜ್ ಅನ್ನೋ ಹುಡುಗನಿಗೆ ಶಿಕ್ಷೆ ಆಗ್ಲೇಬೇಕು. ನಾವೆಲ್ಲರೂ ಸೇರಿ ನೇಹಾ ಅವರ ಕೊಲೆಗೆ ನ್ಯಾಯ ಕೊಡಿಸ್ತೇವೆ. ಕರ್ನಾಟಕದ ಪೊಲೀಸ್ ಅಧಿಕಾರಿಗಳೇ ಈ ಫಯಾಜ್ ನ ನಡು ರಸ್ತೆನಲ್ಲಿ ನಿಲ್ಸಿ ಎಲ್ಲರ ಮುಂದೆ ಎನ್ಕೌಂಟರ್ ಮಾಡಿ ಬಿಸಾಕಿ. ಆಗ್ಲೇ ಬೇರೆಯವ್ರಿಗೂ ಭಯ ಅನ್ನೋದಿರುತ್ತೆ. ರಾಜಕಾರಣಿಗಳೇ, ನೇಹಾ ಅವರ ಕೊಲೆಯ ವಿಚಾರದಲ್ಲಿ ನಿಮ್ಮ ಕಿತ್ತೋಗಿರೋ ರಾಜಕೀಯ ಮಾಡೋದಕ್ಕೆ ಹೋಗಬೇಡಿ. ಈ ವಿಡಿಯೋ ಕಮೆಂಟ್ಸ್ ನಲ್ಲಿ ನಮ್ಮ ಮುಖ್ಯಮಂತ್ರಿಗಳನ್ನ ಟ್ಯಾಗ್ ಮಾಡಿ, ನಿದ್ದೆ ಮಾಡಿದ್ದು ಸಾಕು, ಈ ಫಯಾಜ್ ಅನ್ನೋ ಹುಡುಗನನ್ನ ಎನ್ಕೌಂಟರ್ ಮಾಡಿ ಅಂತ ತಿಳಿಸಿ. ಹಾಗೆ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ. ನೇಹಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ.